ಯಾರೇನು ತುಂಬಾ ಬೇಗ ಎದ್ದೋಳೋದು? ಎಲ್ಲರೂ ಎದ್ದೋಳ್ತೀರಾ? ತುಂಬಾ ಡಿಸಿಪ್ಲಿನ್. ವೆರಿ ನೈಸ್. ಥ್ಯಾಂಕ್ ಯು. ಒಳಗೆ ಎಕ್ಸೈಟೆಡ್ ಇದೆಯಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗು ನನ್ನ ಪರ್ಸನಲಿ ನನಗೆ ಫೇವ್ರೇಟ್ ಇರುತ್ತೆ. ಆಬ್ವಿಯಸ್ಲಿ ನೀವು ಈ ವ್ಲಾಗ್ ನೋಡಾದ್ಮೇಲೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಈ ವ್ಲಾಗು, ನನಗೆ ಗೊತ್ತಿಲ್ಲ. ಸೊ SMR ಇಸ್ ಟರ್ನಿಂಗ್ 26 ಜೂನ್ 21. ಹಿಸ್ ಟರ್ನಿಂಗ್ 26. 26 ವರ್ಷ ಕಂಪ್ಲೀಟ್ ಆಗುತ್ತೆ ಅವ್ರಿಗೆ. ಐ ಮೀನ್ ಸ್ಟಾರ್ಟ್ ಆಗುತ್ತೆ, 26th ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಲೈಕ್ ಅನಾಥ ಮಕ್ಕಳು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಕಾಲ್ ಮಾಡಿಬಿಟ್ಟು ಏನು ಕಮ್ಮಿ ಇದೆ, ಲೈಕ್ ಸ್ಕೂಲ್ ಬ್ಯಾಗ್ಸ್ ಬೇಕಾ ಅಥವಾ ಏನು ಬೇಕು, ಸ್ಟೇಷ್ನರಿ ಐಟಮ್ಸ್ ಬೇಕಾ ಅಥವಾ ತಿನ್ನೋದೇನಾದರೂ ಬೇಕಾ, ಎಲ್ಲವನ್ನು ಪ್ರತಿಯೊಂದು ಕೇಳ್ಕೊಂಡಿದ್ದೀನಿ. ಒಂದು 5-6 ದಿನದಿಂದ ಅವ್ರ ಜೊತೆ ತುಂಬ ಕಮ್ಯುನಿಕೇಷನ್ ನಡೀತಾ ಇದೆ ನಂದು. ಅವರು ಕೂಡ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ದಾರೆ ನನ್ನ ಜೊತೆ. ಸೊ ಮಕ್ಳಿಗೆ ಏನು ಬೇಕು ಅಂತೆಲ್ಲ ಗೊತ್ತಾಗ್ಬಿಟ್ಟು ನಾನು ಎಲ್ಲ ಹ್ಯಾಂಪರ್ಸ್ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದೀನಿ. ಅದರಲ್ಲಿ ಗಿಫ್ಟು ಎಲ್ಲ ತುಂಬ ಚೆನ್ನಾಗಿದೆ ಹ್ಯಾಂಪರು. ನಾನು ಕೂಡ ನೋಡಿದೆ, ತುಂಬ ಇಷ್ಟ ಆಯಿತು. ಸೊ ಇದು ಯಾವುದೇ ರೀತಿಯ ಹ್ಯಾಂಪರ್ಸಲ್ಲಿ ಕೊಲಾಬ್ರೇಷನ್ ನಥಿಂಗ್. ನನ್ನ ಪರ್ಸ್ನಲಿ ನನ್ನ ಕಡೆಯಿಂದ ನಾನು ಮಾಡಿಸಿರೋದು, ನಾನು ದುಡ್ಡು ಕೊಟ್ಟಿನೇ ಮಾಡಿಸಿರೋದು. ಸೊ ಅದಕ್ಕೆ ಇವಾಗ ಏನಂತಂದರೆ ಇವಾಗ ನಾನು ಹೋಗಬೇಕು, ಲೇಟ್ ಆಗ್ತದೆ ಆಲ್ರೆಡಿ ನನಗೆ. ಸೊ ಹೊರಡೋಣ, ನಾವು ಒಂದು ನಿಮಿಷ ಹೊರಡೋಣ. ಇವಾಗ ಕ್ಯಾಬ್ ಬುಕ್ ಮಾಡ್ತೀನಿ. ತುಂಬ ದೊಡ್ಡ 2 ಬಾಕ್ಸಸ್ಗಳಿದ್ದಾವೆ, ತುಂಬ ದೊಡ್ಡದಿದೆ, ಅದನ್ನು ತಗೊಂಡು ಹೋಗ್ಬೇಕು. ಸೊ ಅದಕ್ಕೆ ನಾನು ಒಬ್ಬಳೇ ಇರೋದು ಇವತ್ತು. ಯಾರು ನಮ್ಮ ಟೀಮ್ ಅವ್ರು ಬೇರೆ ಇಲ್ಲ ನನಗೆ ಹೆಲ್ಪ್ ಮಾಡೋದಕ್ಕೆ. ಬರೀ ಒಬ್ಬರು ಕ್ಯಾಮ್ರಾ ಅವ್ರು ಬರ್ತಿರಲ್ಲ ಅಷ್ಟೇ ಇರೋದು. ಟೀಮ್ ಅವ್ರು ಯಾರೂ ಇಲ್ಲ ಹೆಲ್ಪ್ ಮಾಡೋದಕ್ಕೆ, ಯಾಕಂದರೆ ಎಲ್ಲರೂ ಬ್ಯುಸಿ ಇದ್ದಾರೆ ಇವತ್ತು. ಸೊ ಅದಕ್ಕೆ ಐ ಥಾಟ್ ನಾನು ಆ್ಯಕ್ಚುಲಿ ನಾಳೆ ಶಿಫ್ಟ್ ಮಾಡ್ಕೊಂಡಿದ್ದೆ. ಬಟ್ ಏನಂದರೆ ಅಲ್ಲಿ ಮಕ್ಳಿಗೆ ಅವ್ರು ಹೇಳ್ಬಿಟ್ಟಿರ್ತಾರೆ ನಾನು ಬರ್ತಾ ಇದ್ದೀನಿ ಅಂತ. ಇವಾಗ ಆಸೆ ತೋರಿಸ್ಬಿಟ್ಟು ಹೋಗಿಲ್ಲ ಅಂದರೆ ಚೆನ್ನಾಗಿ ಕಾಣಿಲ್ವಲ್ಲ. ಆ್ಯಂಡ್ ಮಕ್ಕಳು ಅಂದರೆ ನಿಮ್ಗೆ ಗೊತ್ತು ಹೆಂಗಿರ್ತಾರೆ, ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾನೆ ಇರುತ್ತೆ ಅವ್ರಿಗೆ. ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೊರಡೋಣ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಹ್ಯಾಪಿ ಬರ್ತ್ಡೇ SMR. ಸೊ ದೇವ್ರು ನಿಮಗೆ ಎಲ್ಲ ಖುಷಿಗಳು ಕೊಡಲಿ. ನಿಮ್ಮ ಜೀವನದಲ್ಲಿ ಏನು ಕಮ್ಮಿ ಇದೆ ಅಥವಾ ಏನು ಇವಾಗ ವರ್ಕೌಟ್ ಆಗ್ತಿಲ್ಲ ಅದೆಲ್ಲ ವರ್ಕೌಟ್ ಆಗಲಿ. ಇಫ್ ಇಟ್ ಇಸ್ ಪ್ರಾಪರ್, ಇಫ್ ಇಟ್ ಇಸ್ ರೈಟ್, ಆ್ಯಂಡ್ ಎಲ್ಲ ಒಳ್ಳೆಯದೇ ಆಗಲಿ ನಿಮಗೆ. ಆಮೇಲೆ ಇನ್ನು ನಮ್ಮೆಲ್ಲರ ಕಡೆಯಿಂದ ಇದು ನಿಮ್ಗೊಂದು ಸರ್ಪ್ರೈಸ್ ಅಂತಲೇ ಅಂದ್ಕೊಳ್ಳಿ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಐ ಆಮ್ ಆನ್ ದ ವೇ, ಹೋಗ್ತಾ ಇದ್ದೀನಿ. ಸೊ ಲೊಕೇಶನಲ್ಲಿ ಬಂದಿದ್ದಾರಂತೆ, ಸೊ ಫೋಟೋಗ್ರಾಫರ್ ಅವರು. ಸೊ ಹೋಗ್ತಾ ಇದ್ದೀನಿ. ಸೊ ಹಿಂದೆ ನೋಡ್ತಿರಲ್ಲ, ಇದೇ ಇಲ್ಲಿ ಕೊಡೋದು ಹ್ಯಾಂಪರ್ಸ್ ಇದ್ದಾವೆ ಇದರಲ್ಲಿ ಮಕ್ಕಳಿಗೋಸ್ಕರ ಎಲ್ಲ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಜಸ್ಟ್ ಆಶ್ರಮಕ್ಕೆ ಬಂದೆ, ಲೈಕ್ ಅನಾಥ ಆಶ್ರಮಕ್ಕೆ. ತುಂಬ ಚೆನ್ನಾಗಿದೆ, ಮಕ್ಕಳೆಲ್ಲ ತುಂಬ ಕ್ಯೂಟ್ ಆಗಿದ್ದಾವೆ. ಮಾತಾಡ್ಸ್ಕೊಂಡೆ ಟೀಚರ್ಸಿಗೆ ಫಸ್ಟು, ಪ್ರಿನ್ಸಿಪಲ್ ಯಾರಿದ್ದಾರೆ ಅವ್ರ ಹತ್ರ ಮಾತಾಡ್ಸ್ಕೊಂಡೆ. ಇವಾಗ ಒಳಗೆ ಹೋಗೋಣ. ಸೊ ಸ್ವಲ್ಪ ಇಲ್ಲಿ ಬಾಕ್ಸಸ್ ತೋರಿಸ್ತೀನಿ ರೀ. ಸೊ ಈ ಬಾಕ್ಸಸ್ ತೊಗೊಂಡು ಹೋಗ್ಬೇಕು. ಸೊ ಒಳಗೆ ಹೋಗೋಣ, ಲೆಟ್ಸ್ ಗೋ, ಬನ್ನಿ. Just come up this side, man. I'll just come up this side. Yes. Introduce yourself. My name is Deepak. I'm studying in 6th. My name is Santosh. I'm studying in 2nd standard. Second standard. I'm studying in 8th standard. 8th standard. My name is Abhishek. Studying in 7th. Very good. Your name? Myself, Geo. I'm in 10th day section. 10th standard. Final exams biology. Biology. You can use good studies. Yes. Very nice. What's your name? And that's from 8th grade. 8th standard. Good. My name is Subhadra. Studying in 7th. 7th. My name is Nandra. I'm studying in 6th standard. 6th. And you? My name is Kushal. My name is Saran. I'm studying in 10th AAA section. A section. ಎಷ್ಟು ಕ್ಲಾಸಸ್ ಇದೆ ಇಲ್ಲಿ? ಟೋಟಲ್ ಆಗಿ ಎಷ್ಟು ಕ್ಲಾಸ್? Second to 10th. ಸೆಕೆಂಡ್ ಟು 10th ಸ್ಟ್ಯಾಂಡರ್ಡ್ ಇದೆಯಾ? ಓಕೆ, ವೆರಿ ನೈಸ್. ಸೊ ಇವತ್ತು ಯಾಕಿದೀನಿ ಅಂತ ಗೊತ್ತಾಗಿಲ್ಲ. ಪ್ಲೀಸ್. Your birthday? ಇವತ್ತು ನನ್ನ ಬರ್ಡೇ ಅಲ್ಲ, ಆಕ್ಚುಲಿ ಇವತ್ತು ನನ್ನ ಫ್ರೆಂಡ್ ಬರ್ಡೇ ಆಯ್ತಾ. ಅದಕ್ಕೋಸ್ಕರ ನಾನು ನಿಮ್ಗೆಲ್ಲ ನನ್ನ ಟಾಯ್ಸ್, ಸ್ನಾಕ್ಸ್ ಎಲ್ಲ ಒಂದು ಹ್ಯಾಂಪರ್ ತಗೊಂಡ್ ಬಂದೆ. ಆರ್ ಯು ಹ್ಯಾಪಿ? ಸಣ್ಣ ಹೊಡೆಯಲ್ಲ. ಹೊಡಿರಿ ಚಪ್ಪಾಳೆನ. ಹೊಡಿರಿ ಚಪ್ಪಾಳೆ, ಹೊಡಿರಿ. ನಾನು ನಿಮ್ಗೆಲ್ಲ ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು ಆಯ್ತಾ. ಯಾರೇನು ತುಂಬಾ ಬೇಗ ಎದ್ದೋಳೋದು? ಎಲ್ಲರೂ ಎದ್ದೋಳ್ತೀರಾ? ತುಂಬಾ ಡಿಸಿಪ್ಲಿನ್. ವೆರಿ ನೈಸ್. ಸೆಕೆಂಡ್ ಕ್ವಶನ್ ಕೇಳ. ಯಾರೇನು ತುಂಬಾ ನಾಟಿ?
ಟೀಚರ್ಸ್ ರೆಸ್ಪೆಕ್ಟ್ ಕೊಡ್ತೀವಿ ಎಲ್ರು. ಟೀಚರ್ಸ್ ವೆರಿ ಗುಡ್. ಅಂಡ್ ಯಾರು ಟೀಚರ್ಸ್ ಫೇವ್ರೆಟ್ ಸ್ಟೂಡೆಂಟ್ ಅಂತ ಒಬ್ರು ಇರ್ತಾರೆ ಗೊತ್ತಾ? ಎಲ್ಲರೂ ತುಂಬಾ ಇಷ್ಟಪಡ್ತೀರಲ್ಲ ಟೀಚರ್ಸ್ ನ? ಓಕೆ. ಸೊ ಯಾರಿಗಿಲ್ಲಿ ವೆಜಿಟೇಬಲ್ಸ್ ಅಂದ್ರೆ ತುಂಬಾ ಇಷ್ಟ? ಹೋಮ್ವರ್ಕ್ ಮಾಡೋದಂದ್ರೆ ಯಾರು ಇಷ್ಟ ಇಲ್ಲ? ಯಾರಿಗೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಯಾರಿಗೆ ಇಷ್ಟ ಅಂತ ಕೇಳಿ. ನಿಮಗೆ ಇಷ್ಟ ಹೋಮ್ವರ್ಕ್ ಮಾಡೋದು? ಇವತ್ತಿಂದ ಜಾಸ್ತಿ ಹೌದು, ಬಟ್ 10th ಸ್ಟ್ಯಾಂಡರ್ಡ್ ಜಾಸ್ತಿನೇ ಇರುತ್ತೆ ಕಂಪ್ಯಾರಿಟಿವ್ಲಿ. ಸೆಕೆಂಡ್ ಥರ್ಡ್ಗಿಂತ 10th ಜಾಸ್ತಿ ಇರುತ್ತೆ. ಸೊ ಇವಾಗ ಗಿಟ್ಸ್ಕೊಳ್ಳಿ ಎಲ್ಲರಿಗೂ. ಓಕೆ. ಸೊ ಒಬ್ರೊಬ್ರಂತ ಬಂದಿರಾ? ನಾನೇ ಅಲ್ಲಿ ಕುತ್ಕೊಂಡಿದ್ದೀನಿ, ನಾನೇ ಬರ್ತೀನಿ. ಹೌದಾ? ಒಬ್ರೊಬ್ರಂತ ಬನ್ನಿ ಸಾಕಾ? ಆಮೇಲೆ ಓಪನ್ ಮಾಡಿ, ಅಂದ್ರೆ ನಾನು ಮುಗಿಸ್ಕೊಂಡು ಹಾಕ್ಬಿಟ್ಟಿಲ್ಲ, ಆಮೇಲೆ ಓಪನ್ ಮಾಡಿ ಅದನ್ನ ಮುಗಳಿಬಿಟ್ಟಿಲ್ಲ. ಸಾಕಾ? ತಗೊಳ್ಳಿ. ಥ್ಯಾಂಕ್ ಯು. Excited? Thank you so much, sponsor. ಇಬ್ರು ಬಿಟ್ಟು ಇನ್ನೊಬ್ರು ಯಾರು ಸಿಗ್ಲಿಲ್ಲ? ಸೊ ಈ ಬಾಕ್ಸಸ್ ಅಲ್ಲಿ ಇರ್ಬೋದು, ಯಾರ ಜೊತೆ ಟೆಸ್ಟ್ ಮಾಡಿ ಟಾಯ್ ಇದೆ. ಅದು ಯಾವ ತರ ಇರೋದಂದ್ರೆ SMR ಅನ್ನೋರು ಬಂದ್ಬಿಟ್ಟು ಅವರು ಗೇಮರ್. ನೀವೆಲ್ಲ ಇನ್ಸ್ಟಾಗ್ರಾಮ್ ನೋಡೋದಲ್ಲ, ಫೋನ್ ಎಲ್ಲ ನೋ ಯೂಸ್. ಓಕೆ, ಅವ್ರು ಬಂದು ಗೇಮರ್ ಆಯ್ತಾ? ಸೊ ಅದಕ್ಕೆ ಆ ಸಿಂಬಲ್ ಹಾಕಿರೋದು. ಅದ್ರಲ್ಲಿ ವಿಡಿಯೋ ಗೇಮ್ಸ್ ಇಲ್ಲ. ಅದು ನಿಮ್ಮೆಲ್ಲರಿಗೂ ಒಂದು ಟಾಯ್ಸ್ ಇದೆ, ಸ್ನಾಕ್ಸ್, ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಎಲ್ಲಾನು ಅದ್ರಲ್ಲಿ ಆಯ್ತಾ? ನಾನು ಹೋದ್ಮೇಲೆ ನೀವೇನು ಓಪನ್ ಮಾಡ್ಕೊಂಡು ನೋಡ್ಬಿಟ್ಟು ಖುಷಿ ಪಡ್ಬೋದು. ಸೊ ಅಂಡ್ ಇನ್ನೊಂದು ಡಿಪ್ರೆಷನ್. ಇವಾಗ ನಾನು ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ನಿಮ್ಮೆಲ್ಲರೂ SMR ಬರ್ತ್ಡೇಗೆ. ಸೊ ಲಾಸ್ಟ್ ಅಂದ್ರೆ ಟೀಚರ್ಸ್ ದಯವಿಟ್ಟು ಎಲ್ಲರೂ ರೆಸ್ಪೆಕ್ಟ್ ಕೊಡಿ. ಗುರು ಶ್ಲೋಕ ಯಾರು ಕೇಳಿದ್ರಾ? ಗುರು ಶ್ಲೋಕ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದರ ಅರ್ಥ ಎಲ್ಲರಿಗೂ ಗೊತ್ತಿರುತ್ತಲ್ಲ? ಸೊ ದಯವಿಟ್ಟು ಟೀಚರ್ಸ್ ರೆಸ್ಪೆಕ್ಟ್ ಕೊಡಿ. ಆಮೇಲೆ ಟೀಚರ್ಸ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ನಮ್ಮೆಲ್ಲ ಜೀವನದಲ್ಲೂ. ಸೊ ಎಲ್ಲರೂ ರೆಸ್ಪೆಕ್ಟ್ ಕೊಡಿ. Thank you so much for having me. Thank you so much. No. Thank you so much. And yeah, one day Shashidhar Rema. Thank you so much, everyone. So guys, ಇವಾಗ ಜಸ್ಟ್ ಹೊರಟೆ ನಾನು. ಸೊ SMR ಹತ್ರ ಹೋಗ್ಬೇಕು. ನಾನು ಅನ್ಕೊಂಡೆ ಮನೆಗೆ ಡೈರೆಕ್ಟ್ ಹೋಗ್ಬೇಡ ಅಂತ, ಬಟ್ ಅಂದ್ರೂ 2 ದಿನ ಆಗಿದೆಯಲ್ಲ, ಬಾ ಲೆಟ್ಸ್ ಮೀಟ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ, ನಾಗರಬಾವಿ ಕಡೆ ಹೋಗ್ತಾ ಇದ್ದೀನಿ. ಸೊ ಹೋಗೋಣ, ಮೀಟ್ ಆಗೋಣ. ಮತ್ತೆ ಏನಾದ್ರು ಕೆಲಸ ಇದ್ರೆ ಮುಗಿಸ್ಕೊಂಡು ನಾಗರಬಾವಿಯಲ್ಲಿ ಒಬ್ರು ಡಿಸೈನರ್ಸ್ ನಾನು ಮೀಟ್ ಮಾಡ್ಬೇಕು ನಾನು, ಹಂಗೆ. ಸೊ ಆ ಕಡೆಯಿಂದಾನೆ ಮೀಟ್ ಮಾಡ್ಕೊಂಡು ಬೇಡ. ಸೊ ಲೆಟ್ಸ್ ಗೋ. ಇನ್ನೊಂದು ಏನು ಗೊತ್ತಾ ಗೈಸ್, ನಾವೆಲ್ಲರೂ ನಾನಿದು ಆಲ್ಮೋಸ್ಟ್ 1 ವರ್ಷದಿಂದ ಮಾಡ್ಕೊಂಡು ಬಂದೀನಿ. ನಾವೆಷ್ಟೇ ದುಡ್ಡು ದುಡಿದ್ರು ಅದ್ರಲ್ಲಿ ಒಂದು 10%, ಜಸ್ಟ್ 10%. ನೀವು ಇವಾಗ ಎಕ್ಸಾಂಪಲ್ 1 ಲಕ್ಷ ದುಡಿತೀರ ಅಂದ್ರೆ 10,000 ಈ ತರ ಆಶ್ರಮಗಳಿಗೆ ಅಥವಾ NGOsಗಳಿಗೆ ಅಥವಾ ಬಡವರಿಗೆ ಸಹಾಯ ಮಾಡಿ. ಅವ್ರಿಗೆ ರೇಷನ್ ಕೊಡ್ಸಿ, ನೀವು ದುಡ್ಡು ಕೊಡ್ಬೇಕಂತೇನಿಲ್ಲ, ರೇಷನ್ ಕೊಡ್ಸ್ಬಿಡಿ ಒಂದು 5,000. ಈ ತರದ್ ಏನೋ ಒಂದು 10,000 ಅಥವಾ 10% ಮಾಡಿ, ದಯವಿಟ್ಟು ಮಾಡಿ. ಸೊ ಅವ್ರ ಮುಗ್ದಲ್ಲಿ ಖುಷಿನೇ ಬೇರೆ, ತುಂಬಾ ನಮಗ್ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ಅದ್ ಮಾಡಿ ನಮಗೂ ಒಂದ್ ಖುಷಿ ಇರುತ್ತೆ ಜೀವನದಲ್ಲಿ. ಆಮೇಲೆ ಅದ್ ಮಾಡೋದ್ರಿಂದ ನೀವು ನಂಬ್ತಿರೋ ಬಿಡ್ತಿರೋ ಯಾವುದೇ ರೀತಿಯ ನಮ್ ಲೈಫಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರಲ್ಲ. ಯಾಕೆಲ್ಲ ಅವ್ರದ್ದೆಲ್ಲ ಬ್ಲೆಸ್ಸಿಂಗ್ಸ್ ನಮ್ ಜೊತೆ ಇರುತ್ತೆ. ಸೊ ಅದಕ್ಕೆ ಅವ್ರ ಬ್ಲೆಸ್ಸಿಂಗ್ಸ್ ನಾವು ಮೇನ್ ತಗೋಬೇಕು.
ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಹೋಗ್ತಾ ಇದ್ದೀನಿ. ಹೋಗೋಣ. ಗೈಸ್ ಅಷ್ಟೇ ಇವತ್ತಿನ ಬ್ಲಾಗು. ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರ ಅಂತ. ಸೊ SMR ಕೊಟ್ಟಿರೋ ಸರ್ಪ್ರೈಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಕೂಡ ಇಷ್ಟ ಆಯಿತಾ ಅದು ಕೂಡ ಹೇಳಿ. ಸೊ ಇವಾಗ SMR ಬರ್ತಾರೆ, ನಾನು ಇದು ಕಂಟಿನ್ಯೂ ಮಾಡಿದ್ರೆ ಅವ್ರು ಡೌಟ್ ಬರುತ್ತೆ, ಏನು ಮಾಡ್ಕೊಂಡು ಬಂದಿದ್ಯಾ ಬ್ಲಾಗ್ ಅಂತ ಕೇಳ್ತಾರೆ, ಫೋನು ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಆ್ಯಂಡ್ ಯಾ ಹ್ಯಾಪಿ ಬರ್ತ್ಡೇ SMR.